Hello students, welcome to another session of this Kcet. In this session, we will be discussing vector algebra previous year question papers 2014 to 2017. So minimum 3 marks will be asked from this chapter every year. So here are the questions from Kcet 2017. If vector A equals to 2i plus lambda j plus k and vector B equals to I plus 2j plus 3k are orthogonal, then the value of lambda is. ನೋಡಿ, ಆರ್ಥೋಗೋನಲ್ ಅಂದ್ರೆ ಏನು ಅಂದ್ರೆ ದೇ ಆರ್ ಪರ್ಪೆಂಡಿಕ್ಯುಲರ್ ಅಂತ. ಸೊ ನಿಮಗೆ ಪರ್ಪೆಂಡಿಕ್ಯುಲಾರಿಟಿ ಮೇಲೆ ಒಂದು ಕ್ವಶನ್ ಆಲ್ಮೋಸ್ಟ್ ಇದ್ದೇ ಇರುತ್ತೆ. ಸೊ if A and B are orthogonal ಅಂತಂದ್ರೆ if A and B are perpendicular then the value of lambda is how much? ನಮಗೆ ಗೊತ್ತಿದೆ when two vectors are perpendicular, when two vectors are orthogonal then their dot product is 0. ಅವುಗಳ dot product 0 ಆಗಿರುತ್ತೆ. ಅದಕ್ಕೆ ನೀವು A dot B ಅಂತ ಬರ್ಕೊಳ್ಬೇಕು. ಸೊ A dot B ಅಂದ್ರೆ ಬರೀರಿ, how will you write A dot B? Sum of the product of the coefficients of I, J, K. ನೋಡಿ 2 into 1 ಆಮೇಲೆ ಪ್ಲಸ್ ಲ್ಯಾಂಬ್ಡಾ ಇಂಟು 2 ಪ್ಲಸ್ 1 ಇಂಟು 3 ಕೋಎಫಿಷಿಯಂಟ್ಸ್ ಆಫ್ ಐ ಜೆ ಕೆ ಅನ್ನ ಮಲ್ಟಿಪ್ಲೈ ಮಾಡಿ ಆಡ್ ಮಾಡಬೇಕು ಅಂಡ್ ಈಕ್ವೇಟ್ ಇಟ್ ಟು 0. ಇವಾಗ ವೆರಿ ಈಸಿಲಿ ಕ್ಯಾನ್ ಸಾಲ್ವ್ ದಿಸ್. 2 ಲ್ಯಾಂಬ್ಡಾ ಆಗುತ್ತೆ, 2 ಇಂಟು ಲ್ಯಾಂಬ್ಡಾ, ಇದು 2 ಇಂಟು 1 2 ಆಗುತ್ತೆ, ಇದು 1 ಇಂಟು 3 3 ಆಗುತ್ತೆ, ಅದು 2 ಪ್ಲಸ್ 3 5 ಆಗುತ್ತೆ. ಸೊ 2 ಲ್ಯಾಂಬ್ಡಾ ಈಕ್ವಲ್ ಟು 5 ಅಂದ್ರೆ ಲ್ಯಾಂಬ್ಡಾ ಈಕ್ವಲ್ಸ್ ಟು minus 5/2. ಸೊ ಆಪ್ಷನ್ D is the correct one. Yes. Here is the question. If the vectors A, B, C are unit vectors, satisfies the condition A plus B plus C equals to 0, that is vector A plus vector B plus vector C equal to 0, find the value of vector A dot B plus vector B dot C plus vector C dot A. ಇದು ಡೈರೆಕ್ಟ್ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕ್ವಶನ್ ಇದೆ. 3 ಮಾರ್ಕ್ಸ್ ಗೆ ಇದನ್ನ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಸೊ ಈಗ 1 ಮಾರ್ಕ್ ಅಲ್ಲಿ ಬಂದಿದೆ. ಇದರ ಆನ್ಸರ್ ಅನ್ನ ನೇರವಾಗಿ -3/2 ಅಂತ ಬರಿಬಹುದು. ಹೇಗೆ ಅಂದ್ರೆ ನೋಡಿ, ಇದನ್ನ ನೀವು ಮಲ್ಟಿಪಲ್ ಚಾಯ್ಸ್ ಬಂದಾಗ ಇದನ್ನ ಈ ತರ ನೆನ್ಪಿಟ್ಕೊಳ್ಳಿ. ಇಫ್ A plus B plus C vector equals to 0, then this sum A dot B plus B dot C plus C dot A equals to minus of magnitude of A square plus magnitude of B square plus magnitude of C square divided by 2 ಅಂತ ಇದನ್ನ ನೆನಪಿಟ್ಕೊಳ್ಳಿ. ಹೇಗೆ ಅನ್ನೋದನ್ನ ನಾನು ಪ್ರೂವ್ ಮಾಡ್ತೀನಿ. ಸೊ ಇವಾಗ ಇಲ್ಲಿ ನಿಮ್ಗೆ ಏನ್ ಹೇಳಿದ್ದಾರೆ, ಎ ಬಿ ಸಿ ಆರ್ ಯೂನಿಟ್ ವೆಕ್ಟರ್ಸ್. ಯೂನಿಟ್ ವೆಕ್ಟರ್ಸ್ ಅಂದ್ರೆ ದೇರ್ ಮ್ಯಾಗ್ನಿಟ್ಯೂಡ್ ಇಸ್ 1 ಅಂತ. ನಿಮ್ಗೆ ಯಾವಾಗ ಯೂನಿಟ್ ವೆಕ್ಟರ್ ಅಂತ ಅಲ್ಲಿ ಬಂದ್ರೆ, ಕ್ವಶನ್ ಅಲ್ಲಿ ಬಂದ್ರೆ ಇಮಿಡಿಯೇಟ್ ಆಗಿ ನೀವು ಅದರ ಮ್ಯಾಗ್ನಿಟ್ಯೂಡ್ 1 ಅಂತ ನೀವು ಬರ್ಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ಏನಾಗಿದೆ, ಎ ಬಿ ಸಿ ಆರ್ ಯೂನಿಟ್ ವೆಕ್ಟರ್ಸ್ ಇರೋದ್ರಿಂದ ಮ್ಯಾಗ್ನಿಟ್ಯೂಡ್ ಆಫ್ ಎ ಇಸ್ 1, ಮ್ಯಾಗ್ನಿಟ್ಯೂಡ್ ಆಫ್ ಬಿ ಇಸ್ 1, ಮ್ಯಾಗ್ನಿಟ್ಯೂಡ್ ಆಫ್ ಸಿ ಇಸ್ 1. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 1 ಸ್ಕ್ವೇರ್ 1 ಸ್ಕ್ವೇರ್ 1 ಸ್ಕ್ವೇರ್ ದಟ್ ಈಸ್ 3 ಆಗುತ್ತೆ. ದಟ್ ಈಸ್ 1 ಪ್ಲಸ್ 1 ಪ್ಲಸ್ 1. ಸೊ ದಟ್ ಈಸ್ -3/2 ಇಸ್ ದಿ ಕರೆಕ್ಟ್ ಆನ್ಸರ್. ನಿಮಗೆ ಕೆಲವೊಂದ್ಸಲ ಏನ್ ಮಾಡ್ತಾರೆ ಅಂದ್ರೆ ಈ ಮ್ಯಾಗ್ನಿಟ್ಯೂಡ್ ಆಫ್ ಎ, ಮ್ಯಾಗ್ನಿಟ್ಯೂಡ್ ಆಫ್ ಬಿ, ಮ್ಯಾಗ್ನಿಟ್ಯೂಡ್ ಆಫ್ ಸಿ ಸೆಪರೇಟ್ ಕೊಟ್ಟಾಗ ಕೇಳ್ತಾರೆ ಇದೇ ಎಷ್ಟಂತ. ಆವಾಗಲೂ ನೀವು ಮ್ಯಾಗ್ನಿಟ್ಯೂಡ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಎಸ್. ಸೊ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಒನ್. ಸೊ ಇವಾಗ ನಿಮ್ಗೆ ಏನಾದರೂ ಇದನ್ನ ಡೈರೆಕ್ಟ್ ಆಗಿ ಹೇಗೆ ಬಂತು ಅಂತ ಗೊತ್ತಾಗ್ಲಿಲ್ಲ ಅಂತಂದ್ರೆ ಯು ಜಸ್ಟ್ ಲುಕ್ ಅಟ್ ದಿಸ್. ನೋಡಿ, ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಸಿ ಅಂದ್ರೆ 0 ಅವರೇ ಹೇಳಿದ್ದಾರೆ. ಸೊ ಇದರಿಂದ ವೆಕ್ಟರ್ ಎ ಪ್ಲಸ್ ಬಿ ಈಕ್ವಲ್ಸ್ ಟು ಇದನ್ನ -c ಅಂತ ಬರ್ಕೊಳ್ಳಿ. ಈ ಸಿ ಅನ್ನ ಈ ಕಡೆ ಟ್ರಾನ್ಸ್ಫರ್ ಮಾಡಿ. ಇನ್ ಬೋತ್ ಸೈಡ್ ಏನ್ ಮಾಡ್ವಿ, ಪ್ರೀ ಮಲ್ಟಿಪ್ಲೈ ಬೈ ವೆಕ್ಟರ್ ಸಿ ಡಾಟ್. ಎರಡು ಬದಿಗೆ ಸಿ ಡಾಟ್ ಇಂದ ಮಲ್ಟಿಪ್ಲೈ ಮಾಡಿ. ಸೊ ಸಿ ಡಾಟ್ ಎ, ಸಿ ಡಾಟ್ ಬಿ, ಇಲ್ಲಿ ಸಿ ಡಾಟ್ ಸಿ. ಈಗ ಇದು ವೆಕ್ಟರ್ ಸಿ ಡಾಟ್ ವೆಕ್ಟರ್ ಸಿ, ಎರಡ ಸಿಮಿಲರ್ ವೆಕ್ಟರ್ಸ್ ಗಳ ಡಾಟ್ ಪ್ರಾಡಕ್ಟ್ ಏನಾಗುತ್ತೆ, ಮ್ಯಾಗ್ನಿಟ್ಯೂಡ್ ಸ್ಕ್ವೇರ್ ಆಗುತ್ತೆ. ಅದಕ್ಕೆ ಈ ವೆಕ್ಟರ್ ಸಿ ಡಾಟ್ ವೆಕ್ಟರ್ ಸಿ ಅಂತಂದ್ರೆ ಇಟ್ ಇಸ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಸಿ ಸ್ಕ್ವೇರ್. ಆಮೇಲೆ ಮ್ಯಾಗ್ನಿಟ್ಯೂಡ್ ಆಫ್ ಸಿ ಹೇಳಿದ್ದಾರೆ, ಸಿ ಇಸ್ ಅ ಯೂನಿಟ್ ವೆಕ್ಟರ್, ಅದಕ್ಕೆ ಇದರ ವ್ಯಾಲ್ಯೂ 1 ಆಗುತ್ತೆ. ಸೊ ಇಟ್ ಇಸ್ -1. ಇದೇ ರೀತಿ ನೀವು
ಇಲ್ಲಿ a ಪ್ಲಸ್ ಬಿ ಈಕ್ವಲ್ಸ್ ಟು ಮೈನಸ್ ಸಿ ಬರೆದಿದೆ, ನೀವು a ಪ್ಲಸ್ ಸಿ ಈಕ್ವಲ್ಸ್ ಟು ಮೈನಸ್ ಬಿ ಅಂತ ಬರೆದು ಅದಕ್ಕೆ ಪ್ರೀ ಮಲ್ಟಿಪ್ಲೈ ಬಿ ಮಾಡಿದಾಗ ನಿಮಗೆ ಈ ತರ ಬರುತ್ತೆ. ಇದೇ ರೀತಿ ಇನ್ನೊಂದು ತಗೊಳ್ಳಿ, ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಸಿ ಈಕ್ವಲ್ಸ್ ಟು ಮೈನಸ್ ಎ ಅಂತ ಬರೆದು ಅದಕ್ಕೆ ಪ್ರೀ ಮಲ್ಟಿಪ್ಲೈ ಬೈ ವೆಕ್ಟರ್ ಎ ಅಂತ ಮಲ್ಟಿಪ್ಲೈ ಮಾಡಿ. ಸೊ ಅಗೈನ್ ಯು ವಿಲ್ ಗೆಟ್ ದಿಸ್. ಈ ಮೂರನ್ನ ಈಗ ಆಡ್ ಮಾಡಿದ್ರೆ ನೋಡಿ ಇಲ್ಲಿ ಏನಾಗುತ್ತೆ, ಎಲ್ಲ ಡಬಲ್ ಡಬಲ್ ಸಲ ಇದೆ ನೋಡಿ. ಎ ಡಾಟ್ ಬಿ ಇಲ್ಲಿ ಇದೆ, ಎ ಡಾಟ್ ಬಿ ಇಲ್ಲಿ ಇದೆ. ಸೊ ವಾಟ್ ಯು ವಿಲ್ ಗೆಟ್ ಆನ್ ಆಡಿಂಗ್ ದೀಸ್ ತ್ರೀ ಇಕ್ವೇಶನ್ಸ್ ಯು ವಿಲ್ ಗೆಟ್ 2 times a dot b plus b dot c plus c dot a equals to -1 -1 -1, that is -3. ಈಗ 2 ಅನ್ನ ಈ ಕಡೆ ಟ್ರಾನ್ಸ್ಫರ್ ಮಾಡಿದ್ರೆ you will get -3/2. so this is your result. ಅದಕ್ಕೆ ನಾನು ಹೇಳಿದೆ ನೇರವಾಗಿ ಅದನ್ನ ನೆನಪಿಟ್ಕೊಳ್ಳಿ. The value of this sum is minus sum of the squares of their magnitudes divided by 2 ಅಂತ. Yes. Now I will be giving one question for your practice. Yes. ಇದನ್ನ ನೋಡಿ, ಸೇಮ್ ಅದೇ ತರ. If the vectors a, b and c satisfies the condition vector a plus vector b plus vector c equal to 0 and magnitude of a is 3, magnitude of b is 4, magnitude of c is 2, then the value of this is how much? So ನಾ ಹೇಳಿದಾಗೆ ಯಾವಾಗ ನಿಮಗೆ a plus b plus c equal to 0 ಕೊಟ್ಟಿರ್ತಾರೆ, ಅದಕ್ಕೆ you can write this sum is equals to minus magnitude of a square, magnitude of b square, magnitude of c square by 2. So ಇಲ್ಲಿ magnitude 3 square ಅಂದ್ರೆ 9 ಬರುತ್ತೆ, 4 square ಅಂದ್ರೆ 16 ಬರುತ್ತೆ, 2 square ಅಂದ್ರೆ 4 ಬರುತ್ತೆ. ಆಡ್ ಮಾಡಿ you will get -29/2 is the answer. Yes. ಇಲ್ಲಿ ಸ್ವಲ್ಪ ನೋಟ್ ಮಾಡ್ಕೊಳ್ಳಿ, ಇದನ್ನ ತುಂಬಾನೇ ಇಂಪಾರ್ಟೆಂಟ್. ಮ್ಯಾಗ್ನಿಟ್ಯೂಡ್ ಆಫ್ a plus b whole square equals to magnitude of vector a square plus magnitude of vector b square plus 2 times vector a dot b. ಅದೇ ತರ ಇಲ್ಲಿ ಏನಾದರೂ ಮೈನಸ್ ಬಂದ್ರೆ magnitude of a square plus magnitude of vector b square minus 2 times a dot b. ಆಮೇಲೆ ಇದು ಒಂದು ತುಂಬಾ ಇಂಪಾರ್ಟೆಂಟ್. ಇಫ್ ದಿ ವೆಕ್ಟರ್ಸ್ ಎ ಅಂಡ್ ಬಿ ಆರ್ ಯೂನಿಟ್ ವೆಕ್ಟರ್ಸ್, ಎ ಮತ್ತು ಬಿ ಏನಾದರೂ ಯೂನಿಟ್ ವೆಕ್ಟರ್ಸ್ ಇದ್ರೆ then see here cos theta becomes how? Actually cos theta is vector a dot vector b by magnitude of a magnitude of b. ಆದ್ರೆ ಎ ಮತ್ತು ಬಿ ಏನಾದರೂ ಯೂನಿಟ್ ವೆಕ್ಟರ್ಸ್ ಆಗಿದ್ರೆ ಈ ವ್ಯಾಲ್ಯೂ 1 ಆಗುತ್ತೆ. ಅದಕ್ಕೆ cos theta is equals to a dot b. ಇದು ನೆನಪಿಟ್ಕೊಳ್ಬೇಕು ನೀವು. ಯಾವಾಗ ಎ ಅಂಡ್ ಬಿ ಆರ್ ಯೂನಿಟ್ ವೆಕ್ಟರ್ಸ್ ಅಂತ ಕೊಡ್ತಾರೆ, ಆಮೇಲೆ ಅಲ್ಲೇನಾದ್ರೂ ಆಂಗಲ್ ರಿಲೇಟೆಡ್ ಕ್ವಶನ್ ಇದ್ರೆ ಕಾಸ್ ಥೀಟಾ ಅನ್ನ ಇಮಿಡಿಯೇಟ್ ಆಗಿ ಎ ಡಾಟ್ ಬಿ ಅಂತ ಬರೀಬಹುದು, ಅಥವಾ ಎ ಡಾಟ್ ಬಿ ಇದ್ದಲ್ಲಿ ನೀವು ಕಾಸ್ ಥೀಟಾ ಆಗಿ ರಿಪ್ಲೇಸ್ ಮಾಡಬಹುದು. ಎಸ್, ಲೆಟ್ಸ್ ಮೂವ್ ಟು ನೆಕ್ಸ್ಟ್ ಕ್ವಶನ್. ಇಫ್ ದಿ ವೆಕ್ಟರ್ಸ್ ಎ ಅಂಡ್ ವೆಕ್ಟರ್ ಬಿ ಆರ್ ಯೂನಿಟ್ ವೆಕ್ಟರ್ಸ್, then the angle between vector a and vector b, for which root 3 into vector a minus vector b to be unit vector is. ನೋಡಿ, a and b are unit vectors ಇದೆ, ಆಮೇಲೆ they are such that root 3 into a minus vector b is also unit vector. Then what is the angle between vector a and vector b ಕಳಿದ್ದಾರೆ. ಇವಾಗ ನೋಡಿ, ಇದನ್ನ ಗಮನಿಸಿ, ಅವ್ರು ಏನ್ ಹೇಳಿದ್ದಾರೆ, ರೂಟ್ 3 ವೆಕ್ಟರ್ ಎ ಮೈನಸ್ ವೆಕ್ಟರ್ ಬಿ ಇಸ್ ಯೂನಿಟ್ ವೆಕ್ಟರ್ ಅಂದ ತಕ್ಷಣ ನೀವು ಅದರ ಮ್ಯಾಗ್ನಿಟ್ಯೂಡ್ 1 ಅಂತ ಬರಿಬೇಕು. ಸೊ ಮ್ಯಾಗ್ನಿಟ್ಯೂಡ್ ಆಫ್ ದಿಸ್ ಈಸ್ 1 ಬಿಕಾಸ್ ದಿಸ್ ಈಸ್ ಯೂನಿಟ್ ವೆಕ್ಟರ್. ಇವಾಗ ಇದನ್ನ ಸ್ಕ್ವೇರ್ ಮಾಡಿ, ಎರಡು ಬದಿಗೆ ಸ್ಕ್ವೇರ್ ಮಾಡಿದ್ರೆ ವಾಟ್ ಯು ವಿಲ್ ಗೆಟ್, ಸ್ಕ್ವೇರ್ ಆಫ್ ದಿಸ್ ಈಸ್ 1. ಓಕೆ, 1 ಸ್ಕ್ವೇರ್ ಅಂದ್ರೆ 1. ಈಗ ನಾನು ಹಿಂದೆ ಹೇಳಿದೆ, ನಾನು ವೆಕ್ಟರ್ ಎ ಮೈನಸ್ ವೆಕ್ಟರ್ ಬಿ ಇಟ್ಸ್ ಮ್ಯಾಗ್ನಿಟ್ಯೂಡ್ ಸ್ಕ್ವೇರ್ ಇಸ್ ಏನಾಗುತ್ತೆ, ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಮೈನಸ್ 2 ಟೈಮ್ಸ್ ವೆಕ್ಟರ್ ಎ ಡಾಟ್ ಬಿ ಅಂತ. ಅದೇ ಇಲ್ಲಿ ಏನಾಗಿದೆ ಅಂತಂದ್ರೆ ಸ್ಕ್ವೇರ್ ಆಫ್ ದಿಸ್ ಪ್ಲಸ್ ಸ್ಕ್ವೇರ್ ಆಫ್ ದಿಸ್ ಮೈನಸ್ 2 ಇಂಟು ದಿಸ್ ಇಂಟು ದಿಸ್. ಓಕೆ,
ಇಲ್ಲಿ ನೋಡಿ ರೂಟ್ 3 ಅನ್ನ ಸ್ಕ್ವೇರ್ ಮಾಡಿದ್ರೆ 3 ಆಗುತ್ತೆ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್. ಇವಾಗ ನಿಮ್ಗೆ ಏನ್ ಹೇಳಿದಾರೆ ನೋಡಿ, ಎ ಅಂಡ್ ಬಿ ಆರ್ ಯೂನಿಟ್ ವೆಕ್ಟರ್ಸ್ ಅಂತ ಮತ್ತೆ ಹೇಳಿದ್ದಾರೆ. ಇಲ್ಲಿ ಎ ಅಂಡ್ ಬಿ ಆರ್ ಯೂನಿಟ್ ವೆಕ್ಟರ್ಸ್ ಆಗಿರೋದ್ರಿಂದ ಅವುಗಳ ಮ್ಯಾಗ್ನಿಟ್ಯೂಡ್ 1 ಇರುತ್ತೆ. ಅದಕ್ಕೆ ಇಲ್ಲಿ 1 ಅಂತ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ 3 ಇಂಟು 1 ಅಂದ್ರೆ 3 ಆಗುತ್ತೆ. ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಬಿ 1 ಆಗಿರೋದ್ರಿಂದ ಇದು ಬಿ ಸ್ಕ್ವೇರ್, 1 ಸ್ಕ್ವೇರ್ ಅಂದ್ರೆ 1 ಆಗುತ್ತೆ. ಇಲ್ಲಿ ಎ ಡಾಟ್ ಬಿ ಅಷ್ಟೇ ಇಡಿ, ಬಾಕಿ ಎಲ್ಲ ಸೇಮ್. ಈಗ ನಾನು ಹೇಳಿದೆ ಎ ಅಂಡ್ ಬಿ ಆರ್ ಯೂನಿಟ್ ವೆಕ್ಟರ್ಸ್ ಆಗಿದ್ರೆ ಎ ಡಾಟ್ ಬಿ ಅನ್ನೋದು ಕಾಸ್ ಥೀಟಾಗೆ ಈಕ್ವಲ್ ಆಗಿರುತ್ತೆ. ಸೊ ಅದಕ್ಕೆ ಇಲ್ಲಿ 1 1 ಕ್ಯಾನ್ಸಲ್ ಮಾಡೋಣ. ಸೊ ವಾಟ್ ವಿಲ್ ಗೆಟ್ 2 minus 2 root 3 into a dot b equal to 0. ಸೊ ಅದನ್ನೇ ಇಲ್ಲಿ ಕ್ಯಾರಿ ಮಾಡೋಣ. 3 minus 2 root 3 a dot b equal to 0. ಇವಾಗ ನೋಡಿ a dot b ಅನ್ನ ಕಾಸ್ ಥೀಟಾ ಅಂತ ಬರಿಬಹುದು. ಯಾಕೆ ಅಂತ ಹೇಳಿದ್ರೆ ನಾವು ಎ ಅಂಡ್ ಬಿ ಆರ್ ಯೂನಿಟ್ ವೆಕ್ಟರ್ಸ್ ಇದೆ, ಅದಕ್ಕೆ ಇದನ್ನ ಸ್ವಲ್ಪ ಸಿಂಪ್ಲಿಫೈ ಮಾಡೋಣ. ಇದನ್ನ ಈ ಕಡೆ ಕಳಿಸಿದ್ರೆ 2 root 3 into a dot b. ಇಲ್ಲಿ a dot b ಅನ್ನೋದು ಕಾಸ್ ಥೀಟಾಗೆ ಈಕ್ವಲ್ ಆಗುತ್ತೆ. ಸೊ ನೋಡಿ ಇಲ್ಲಿ ಕಾಸ್ ಥೀಟಾ ಅಂದ್ರೆ a dot b by ಮ್ಯಾಗ್ನಿಟ್ಯೂಡ್ ಆಫ್ a ಮ್ಯಾಗ್ನಿಟ್ಯೂಡ್ ಆಫ್ b, ಬಟ್ ಇದು a and b ಆರ್ ಯೂನಿಟ್ ವೆಕ್ಟರ್ಸ್ ಇರೋದ್ರಿಂದ a dot b. ಸೊ ಅದಕ್ಕೆ ಐ ಕ್ಯಾನ್ ರೈಟ್ ದಿಸ್ ಆಸ್ ಕಾಸ್ ಥೀಟಾ. ಇಲ್ಲಿ ರೂಟ್ 3, ಇಲ್ಲಿ ಮೇಲೆ 3 ಇದೆ. ಆಕ್ಚುಲಿ 3 ಅಂದ್ರೆ ರೂಟ್ 3 ಇಂಟು ರೂಟ್ 3 ಇರುತ್ತೆ. ಸೊ ಒಂದು ರೂಟ್ 3 ಕ್ಯಾನ್ಸಲ್ ಆಗುತ್ತೆ. ಸೊ ರೂಟ್ 3/2 ಉಳಿಯುತ್ತೆ. ಸೊ ಥೀಟಾ ಅನ್ನ ಯಾವ ಆಂಗಲ್ ಅಂತ ಹೇಳ್ಬೋದು. ಇಟ್ ಈಸ್ ಫಾರ್ 30 ಡಿಗ್ರಿ. ಓಕೆ, ಸೊ ಥೀಟಾ ಈಸ್ 30 ಡಿಗ್ರಿ ಬಿಕಾಸ್ cos 30 is root 3/2. So option first one is the correct one. Let's move on to next. Kcet 2016. Here is the first question. If 2 into vector a dot b equals to magnitude of a magnitude of b, then the angle between vector a and vector b is very simple. Very simple. ಏನು ಬರೀರಿ, you are given this 2 into vector a dot b equals to magnitude of a magnitude of b. ಈಗ ಇದನ್ನ ಈ ಕಡೆ ಕಳಿಸಿ, ಈ 2 ಅನ್ನ ಈ ಕಡೆ ಕಳಿಸಿ. Okay, now this is your cos theta. So cos theta equals to 1/2. So theta ಅನ್ನೋದು ಎಷ್ಟು ಅಂತ ಹೇಳಿ, it is 60 degree. Okay, because cos 60 is 1/2. So option D is the correct one. Let's move on to next. If the vectors a and b are unit vectors, then the angle between vector a and vector b for which root 3a minus root b to be unit vector is. ಇದೇ ಸೇಮ್ ಕ್ವಶನ್ ಅನ್ನ 2017 ಅಲ್ಲಿ ಕೇಳಿದ್ರು. ಸೊ ಅದನ್ನೇ ಇಲ್ಲಿ ರಿಪೀಟ್ ಆಗಿದೆ. ಸೊ ಐ ವಿಲ್ ಸ್ಕಿಪ್ ದಿಸ್. ಆಪ್ಷನ್ ಆಸ್ ಯೂಶುವಲ್ ಎ. Next question, 2016 ನಲ್ಲಿ suppose vector a plus vector b plus vector c equal to 0 and magnitude of a is 3, magnitude of b is 5, magnitude of c is 7, then the angle between vector a and b is ಕೇಳಿದ್ದಾರೆ. ಓಕೆ, ಸೊ ನೋಡೋಣ. ಇಲ್ಲಿ ಏನು ಹೇಳಿದ್ದಾರೆ, ವೆಕ್ಟರ್ a plus b plus c equal to 0. ಅಲ್ಲಿಂದಾನೆ ಬಿಗಿನ್ ಮಾಡಿ. ಕನ್ಸಿಡರ್ ದಿಸ್. ಇದನ್ನ a plus b equals to minus vector c ಅಂತ ಬರೀರಿ. ಸೊ if two vectors are same, then their magnitudes are same. ಅದಕ್ಕೆ magnitude of this equals to magnitude of this ಅಂತ ಬರ್ಕೊಳ್ಳಿ. ಸ್ಕ್ವೇರ್ ಮಾಡಿ. ಸ್ಕ್ವೇರ್ ಮಾಡಿದಾಗ ಇದೇನಾಗುತ್ತೆ, minus becomes plus and you left with magnitude of ಸಿ ಸ್ಕ್ವೇರ್. ಇವಾಗ ಇದನ್ನ ಹೇಗೆ ಬರಿಬೇಕು ಅನ್ನೋದು ಹೇಳಿದೆ ನಾನು. ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಪ್ಲಸ್ 2a ಡಾಟ್ ಬಿ ಈಕ್ವಲ್ಸ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಸಿ ಸ್ಕ್ವೇರ್. ಇವಾಗ ನೋಡಿ, ಮ್ಯಾಗ್ನಿಟ್ಯೂಡ್ ಆಫ್ ಎ ಕೊಟ್ಟಿದ್ದಾರೆ 3. ಸೊ 3 ಸ್ಕ್ವೇರ್ 5 ಸ್ಕ್ವೇರ್ ಮತ್ತು 7 ಸ್ಕ್ವೇರ್ ಅಂತ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ 3 ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್ ಪ್ಲಸ್ 2a ಡಾಟ್ ಬಿ ಈಕ್ವಲ್ಸ್ ಟು 7 ಸ್ಕ್ವೇರ್. ಇವುಗಳನ್ನ ಆಡ್ ಮಾಡಿ ಸಿಂಪ್ಲಿಫೈ ಮಾಡಿ. 9 plus 25 2a dot b equals to 49. ಸೊ ಇವನ್ನೆಲ್ಲ ಈ ಕಡೆ ಕಳಿಸಿ. 2a dot b equals to 49 ಮೈನಸ್ ಇವೆರಡು ಮಾಡಿದ್ರೆ 34 ಆಗುತ್ತೆ. ಈ ಕಡೆ ಶಿಫ್ಟ್ ಮಾಡ್ಕೊಳ್ಳಿ. a dot b equals to 15/2 ಆಗುತ್ತೆ.
Okay, so 49 minus 34 is 15 by 2. So ನಮಗೆ ಬೇಕಾಗಿರೋದು angle. So cos theta is known to you, that is a dot b by magnitude of a magnitude of b. ಈಗ a dot b ಇದೆ 15 by 2. So substitute ಮಾಡಿ 15 by 2. ಇಲ್ಲಿ magnitude of a ಮತ್ತು magnitude of b ಕೊಟ್ಟಿದ್ರು, ಇದರದ್ದು 3 ಇತ್ತು, ಇದು 5 ಇತ್ತು, 3 into 5 is 15. So 15 ಕ್ಯಾನ್ಸಲ್ ಆಗಿ ನಿಮಗೆ 1 by 2 ಉಳಿಯುತ್ತೆ. So cos theta equals to 1 by 2 ಆದರೆ theta ಎಷ್ಟು? It is 60 degree, that is pi by 3. So correct answer is option C. Let's move on to next. If a equal to 3 ಅಂದ್ರೆ magnitude of vector a equal to 3 ಅಂತ, b equal to 4 ಅಂದ್ರೆ magnitude of vector b is 4 and magnitude of vector c is 5. ಪುನಃ ನೋಡಿ, each one of a vector b and c is perpendicular to the sum of the remaining. ಅಂದ್ರೆ vector a is perpendicular to b plus c, vector b is perpendicular to a plus c, vector c is perpendicular to a plus b ಅಂತ, ಇದು ಅದರ ಮೀನಿಂಗ್. ಅಂದ್ರೆ each one of a b c is perpendicular to sum of the remaining, then the value of magnitude of vector a plus vector b plus vector c is how much? So options are here. What is given here? You are given vector a is perpendicular to vector b plus c, vector b is perpendicular to vector a plus c and vector c is perpendicular to a plus b. So perpendicular ಅಂದಾಗ their dot product is 0 ಅಂತ. ಸೊ ಅದಕ್ಕೆ ವೆಕ್ಟರ್ a dot b plus c ಮೇಲೆ ವೆಕ್ಟರ್ b dot a plus c, ವೆಕ್ಟರ್ c dot a plus b must be equals to 0. ಸೊ ಈ ಕಾನ್ಸೆಪ್ಟ್ ತುಂಬಾನೇ ಹೆಲ್ಪ್ ಆಗುತ್ತೆ ನಿಮಗೆ. ಸೊ ನಾವು ಕನ್ಸಿಡರ್ ದಿಸ್, we are interested in magnitude of a plus b plus c. ಸೊ ಅದನ್ನ ಸ್ಕ್ವೇರ್ ಮಾಡ್ಕೊಳ್ಳಿ. ನಮಗೆ ಗೊತ್ತಿದೆ ಸ್ಕ್ವೇರ್ ಅಂದ್ರೆ ಯಾವುದೇ ಒಂದು ವೆಕ್ಟರ್ಗೆ ಮ್ಯಾಗ್ನಿಟ್ಯೂಡ್ ಸ್ಕ್ವೇರ್ ಇದ್ರೆ ಅದನ್ನ ಡಾಟ್ ಪ್ರಾಡಕ್ಟ್ ವೆಕ್ಟರ್ ಎ ಡಾಟ್ ವೆಕ್ಟರ್ ಎ ಅಂತ, ಅದಕ್ಕೆ ಇಟ್ ಇಸ್ ನಥಿಂಗ್ ಬಟ್ ಡಾಟ್ ಪ್ರಾಡಕ್ಟ್ ಆಫ್ ದೀಸ್ ಟು ವೆಕ್ಟರ್ಸ್. ಈಗ ಮಲ್ಟಿಪ್ಲೈ ಮಾಡೋಣ ಇದನ್ನ, ಡಾಟ್ ಪ್ರಾಡಕ್ಟ್ ಎ ಡಾಟ್ ಎ ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್ ಎ ಡಾಟ್ ಬಿ ಪ್ಲಸ್ ಸಿ ಅಂದ್ರೆ 0. ಯಾಕೆ ಹೇಳಿ? ಬಿಕಾಸ್ ದೇ ಆರ್ ಪರ್ಪೆಂಡಿಕ್ಯುಲರ್. ಅದಕ್ಕೆ ಇದನ್ನ ನೇರವಾಗಿ ನಾನು ಇದನ್ನ ಎಕ್ಸ್ಪಾಂಡ್ ಮಾಡಿದ್ದೀನಿ ನೋಡಿ, ವೆಕ್ಟರ್ ಎ ಡಾಟ್ ವೆಕ್ಟರ್, ನಿಮಗೆ ಅರ್ಥ ಆಗಲಿ ಅಂತ ಎಕ್ಸ್ಪಾಂಡ್ ಮಾಡಿದ್ದೀನಿ, ನೀವು ನೇರವಾಗಿ ಬರಿಬಹುದು. ಈ ಪ್ಲೇಸ್ ಅಲ್ಲಿ 0, ಇದು 0 ಆಗುತ್ತೆ, ಇದು 0 ಆಗುತ್ತೆ ನೋಡಿ. ಎ ಡಾಟ್ ಎ ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್, ಎ ಡಾಟ್ ಆಫ್ ಬಿ ಪ್ಲಸ್ ಸಿ, ನೆಕ್ಸ್ಟ್ ಬಿ ಡಾಟ್ ಆಫ್ ಎ ಪ್ಲಸ್ ಸಿ ಬರ್ತೀನಿ ನಾನು, ಬಿ ಆಮೇಲೆ ಬರ್ಕೊಂಡಿದ್ದೀನಿ ನೋಡಿ, ಬಿ ಡಾಟ್ ಎ ಪ್ಲಸ್ ಸಿ, ನೆಕ್ಸ್ಟ್ ಬಿ ಡಾಟ್ ಬಿ ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್. ಅದೇ ತರ ಸಿ ಡಾಟ್ ಆಫ್ ಎ ಪ್ಲಸ್ ಬಿ, ನೆಕ್ಸ್ಟ್ ಸಿ ಡಾಟ್ ಸಿ ಅಂತಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಸಿ ಸ್ಕ್ವೇರ್. ಇವಾಗ ಇದನ್ನ 0 ಅಂತ ರಿಪ್ಲೇಸ್ ಮಾಡಿ. ಯಾಕೆ? ಬಿಕಾಸ್ ನಾನು ಹೇಳಿದೆ ಎ ಇಸ್ ಪರ್ಪೆಂಡಿಕ್ಯುಲರ್ ಟು ಬಿ ಪ್ಲಸ್ ಸಿ ಅಂತ, ಅದಕ್ಕೆ ಯು ಲೆಫ್ಟ್ ವಿತ್ ಓನ್ಲಿ ದಿಸ್. ಸೊ ಇದರ ವ್ಯಾಲ್ಯೂ ಕೊಟ್ಟಿದ್ರು, ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಸೊ ಇವಾಗ ಏನಾಗುತ್ತೆ ಅಂದ್ರೆ ಅಡಿಷನ್ ಮಾಡಿದ್ರೆ 50 ಆಗುತ್ತೆ. ನಮಗೆ ಬೇಕಾಗಿರೋದು ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಸಿ. ಸೊ ದಟ್ ಗಿವ್ಸ್ ಯು ಸ್ಕ್ವೇರ್ ರೂಟ್ ಆಫ್ 50. ಸ್ಕ್ವೇರ್ ರೂಟ್ ಆಫ್ 50 ಅಂದ್ರೆ ಇದು 25 into 2 ಆಗುತ್ತೆ. ಸೊ 25 root is 5. ಸೊ 5 root 2 is the correct answer. Yes. So 5 root 2. Option C is the correct one. So let's move on to next. ಅದೇ ತರ ನೋಡಿ ಒಂದು ಸಿಂಪಲ್ ಎಕ್ಸಾಂಪಲ್, ಸೇಮ್ ಕಾನ್ಸೆಪ್ಟ್ ಇದೆ. If A, B and C are any 3 mutually perpendicular vectors, ಅಂದ್ರೆ A is perpendicular to B, B is perpendicular to C and A is perpendicular to C. ಪರಸ್ಪರ ಪರ್ಪೆಂಡಿಕ್ಯುಲರ್ ಆಗಿವೆ. ಮತ್ತೆ ಹೇಳಿದ್ದಾರೆ ಆಫ್ ಈಕ್ವಲ್ ಮ್ಯಾಗ್ನಿಟ್ಯೂಡ್, ಅಲ್ಲಿ ಮ್ಯಾಗ್ನಿಟ್ಯೂಡ್ ಸೆಪರೇಟ್ ಆಗಿ ಕೊಟ್ಟಿದ್ರು, ಇಲ್ಲಿ ಏನ್ ಹೇಳಿದ್ದಾರೆ? ದೇ ಆರ್ ಆಫ್ ಈಕ್ವಲ್ ಮ್ಯಾಗ್ನಿಟ್ಯೂಡ್. ದೆನ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದಿಸ್? ಎಸ್ ನೋಡಿ, ಆಪ್ಷನ್ಸ್ ಇದಿದೆ, ಸೇಮ್ ಕಾನ್ಸೆಪ್ಟ್ ಯೂಸ್ ಮಾಡಿ. ಹೌ ಯು ರೈಟ್ ದಿಸ್? ಆರ್ ಯು ಆರ್ ಗಿವನ್ ಎ ಬಿ ಸಿ ಆರ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಅಂದಾಗ ದೇರ್ ಡಾಟ್ ಪ್ರಾಡಕ್ಟ್ ಇಸ್ 0 ಅಂತ ಇಮಿಡಿಯೇಟ್ ಆಗಿ ನಿಮಗೆ ಫ್ಲಾಶ್ ಆಗಬೇಕು.
A dot B is 0, B dot C is 0, C dot A is 0 because A, B, C are mutually perpendicular. ಮತ್ತೆ ಹೇಳಿದ್ದಾರೆ ಏನಂತ, ದೇ ಆರ್ ಆಫ್ ಈಕ್ವಲ್ ಮ್ಯಾಗ್ನಿಟ್ಯೂಡ್, ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಸಿ ಆರ್ ಸೇಮ್. ಎಸ್. ಇವಾಗ ನೋಡಿ, ಕನ್ಸಿಡರ್ ಆಸ್ ಅರ್ಲಿಯರ್, ಮುಂಚೆ ಮಾಡಿದಾಗೆ ಇದರ ಸ್ಕ್ವೇರ್ ಅನ್ನು ಕನ್ಸಿಡರ್ ಮಾಡಿ, ಇದು ಡಾಟ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಈಗ ಎ ಡಾಟ್ ಎ ಏನಾಗುತ್ತೆ, ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್. ಎ ಡಾಟ್ ಬಿ ಅಂದ್ರೆ ಇಮಿಡಿಯೇಟ್ ಆಗಿ ನೀವು 0 ಬರೀಬೇಕು ಬಿಕಾಸ್ ಎ ಅಂಡ್ ಬಿ ಆರ್ ಪರ್ಪೆಂಡಿಕ್ಯುಲರ್. ಸೊ ಅದಕ್ಕೆ ಯು ಲೆಫ್ಟ್ ವಿತ್ ಓನ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್, ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್, ಮ್ಯಾಗ್ನಿಟ್ಯೂಡ್ ಆಫ್ ಸಿ ಸ್ಕ್ವೇರ್. ಸೊ ಇವಾಗ ಇವುಗಳ ಮ್ಯಾಗ್ನಿಟ್ಯೂಡ್ ಏನಿದೆ, ಸೇಮ್ ಇದೆ ಅಂತ ಹೇಳಿದ್ದಾರೆ. ಮ್ಯಾಗ್ನಿಟ್ಯೂಡ್ ಆಫ್ ಎ, ಮ್ಯಾಗ್ನಿಟ್ಯೂಡ್ ಆಫ್ ಬಿ, ಮ್ಯಾಗ್ನಿಟ್ಯೂಡ್ ಆಫ್ ಸಿ ಸೇಮ್ ಇರೋದ್ರಿಂದ ಯು ಕ್ಯಾನ್ ರೈಟ್ 3 times ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್. ಯಾಕಂದ್ರೆ ಇದು ಅಂದ್ರೆ ಅದು ಎ ಗೆ ಸಮ. ಓಕೆ, ಸೊ ಯು ಕ್ಯಾನ್ ರೈಟ್ ನಾವು ಟೇಕಿಂಗ್ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್. ಈ ಕಡೆ ಸ್ಕ್ವೇರ್ ಹೋದ್ರೆ ಸ್ಕ್ವೇರ್ ರೂಟ್ ಆಫ್ 3 into ಮ್ಯಾಗ್ನಿಟ್ಯೂಡ್ ಆಫ್ ಎ, ಅಂದ್ರೆ ಇದನ್ನ ನಾವು ಎ ಅಂತ ಬರಿಬಹುದು. ಎಸ್. ಹಿಯರ್ ಆರ್ ಫ್ಯೂ ಕ್ವಶನ್ಸ್ ಫ್ರಮ್ 2015. If vector A equals to I plus 2j plus 2k and vector B equals to 5 and the angle between vector A and B is pi by 6, then the area of the triangle formed by these two vectors as two sides is. ನೋಡಿ, ಒಂದು ಟ್ರಯಾಂಗಲ್ ದು ಅಡ್ಜಸೆಂಟ್ ಸೈಡ್ಸ್ ವೆಕ್ಟರ್ ಎ ಮತ್ತು ವೆಕ್ಟರ್ ಬಿ ಇದೆ. ನಮಗೆ ಏರಿಯಾ ಆಫ್ ದ ಟ್ರಯಾಂಗಲ್ ಗೊತ್ತಾಗಬೇಕು. ಏನದು? ಇಟ್ ಈಸ್ ಹಾಫ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ. ಸೊ ಅದಕ್ಕೆ ನಿಮಗೆ ಎ ಕ್ರಾಸ್ ಬಿ ಅಂದ್ರೆ ಏನ್ ಗೊತ್ತಿರಬೇಕು ಮೊದಲು. ಸೊ ವೆಕ್ಟರ್ ಎ ಕ್ರಾಸ್ ಬಿ ಅಂತಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ, ಸೈನ್ ಥೀಟಾ ಇಂಟು ಎನ್ ಕ್ಯಾಪ್. ಇದರ ಬಗ್ಗೆ ನೀವು ಓದಿರ್ತೀರಾ, ಕ್ರಾಸ್ ಪ್ರಾಡಕ್ಟ್ ಬಗ್ಗೆ. ಓದಿರ್ಲಿಲ್ಲ ಅಂತಂದ್ರೆ ನಂದು ವೆಕ್ಟರ್ ಒಂದೊಂದು ಪ್ಲೇ ಲಿಸ್ಟ್ ಇದೆ, ಅದರಲ್ಲಿ ಹೋಗಿ ವಾಟ್ ಈಸ್ ಕ್ರಾಸ್ ಪ್ರಾಡಕ್ಟ್ ಅಂತ ಚೆಕ್ ಮಾಡಿ. ಓಕೆ, ಸೊ ಇಲ್ಲಿ ಎ ಕ್ರಾಸ್ ಬಿ ಅನ್ನ ಈ ತರ ಡಿಫೈನ್ ಮಾಡ್ತಾರೆ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ದಿಸ್ ಇಸ್ ನಥಿಂಗ್ ಬಟ್, ಇದರ ಮ್ಯಾಗ್ನಿಟ್ಯೂಡ್ ಅಂತಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಎನ್ ಕ್ಯಾಪ್. ಎನ್ ಕ್ಯಾಪ್ ಇಸ್ ಯೂನಿಟ್ ವೆಕ್ಟರ್ ಆಗಿರೋದ್ರಿಂದ ಅದರ 1 ಆಗುತ್ತೆ. ಸೊ ಯು ಲೆಫ್ಟ್ ವಿತ್ ದಿಸ್ ಕಾನ್ಸ್ಟೆಂಟ್. ಇದು ಕಾನ್ಸ್ಟೆಂಟ್ ಆಲ್ರೆಡಿ. ಓಕೆ, ಸೊ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಕ್ರಾಸ್ ಬಿ ಇಸ್ ದಿಸ್. ಇದು ಗೊತ್ತಿರ್ಬೇಕು ನಿಮಗೆ. ಇವಾಗ ಏರಿಯಾ ಆಫ್ ಟ್ರಯಾಂಗಲ್, ಏರಿಯಾ ಆಫ್ ಟ್ರಯಾಂಗಲ್ ಇಸ್ ಗಿವನ್ ಬೈ 1/2 ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ. ಸೊ ಹಾಗಾದ್ರೆ ಎ ಕ್ರಾಸ್ ಬಿ ಅಂದ್ರೆ ಆಗ್ಲೇ ಹೇಳ್ತೇನೆ ನಾನು, ಇಟ್ ಈಸ್ this and its magnitude is magnitude of A, magnitude of B into sin theta. ಸೊ ನಿಮಗೆ ಏನೇನು ಹೇಳಿದಾರೆ ನೋಡಿ, ವೆಕ್ಟರ್ ಎ ಕೊಟ್ಟಿದ್ರು. ವೆಕ್ಟರ್ ಎ ಅಂದ್ರೆ ಇಲ್ಲಿತ್ತು ನೋಡಿ. ವೆಕ್ಟರ್ ಎ ಅಂದ್ರೇನು, ಐ ಪ್ಲಸ್ 2j ಪ್ಲಸ್ 2k ಇತ್ತು. ಇದರ ಮ್ಯಾಗ್ನಿಟ್ಯೂಡ್ ಅನ್ನು ಮಾಡಿದಾಗ ಸ್ಕ್ವೇರ್ ರೂಟ್ ಆಫ್ 9 ಬರುತ್ತೆ. ದಟ್ ಇಸ್ 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್. ಅದೇ ಇದು, ದಟ್ ಇಸ್ 1 ಪ್ಲಸ್ 4 ಪ್ಲಸ್ 4. ಮ್ಯಾಗ್ನಿಟ್ಯೂಡ್ ಆಫ್ ಬಿ ಅವರೇ ಪ್ರೊವೈಡ್ ಮಾಡಿದ್ರು 5 ಅಂತ, ಅದನ್ನೇ ತಗೊಂಡಿದೆ. ಥೀಟಾ ಅನ್ನು ಕೊಟ್ಟಿದ್ರೆ ಸಹಿತ ಪೈ ಬೈ 6 ಅಂತ ಕೊಟ್ಟಿದ್ದಾರೆ. ಎಸ್. ಇವಾಗ ಇದು ರೂಟ್ 9 ಆಗುತ್ತೆ. ರೂಟ್ 9 ಅಂದ್ರೆ 3, ಇದು 5. ಇದು ಸೈನ್ ಆಫ್ ಪೈ ಬೈ 6 ಅಂದ್ರೆ 1/2. ಸೊ ಸಿಂಪ್ಲಿಫೈ ಮಾಡಿದ್ರೆ 15/4 ಯು ವಿಲ್ ಗೆಟ್. ಸೊ 15/4 ಈಸ್ ದಿ ರೈಟ್ ಆನ್ಸರ್. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ವೆಕ್ಟರ್ ಎ ಈಕ್ವಲ್ ಟು I minus 2j plus 3k and vector B is vector such that A dot B equal to magnitude of B square and magnitude of vector A minus B is root 7, then magnitude of vector B is how much anta kelidare. Yes, ನೋಡಿ ಇಲ್ಲಿ ಗಮನಿಸಿ, ಇಲ್ಲಿ consider this. magnitude of vector A minus B equals to root 7 ಅಂತ ಕೊಟ್ಟಿದ್ದಾರೆ. ಇದನ್ನೇ ನಾನು ತಗೊಂಡು ಸ್ಕ್ವೇರ್ ಮಾಡ್ತೀನಿ, ಇದಕ್ಕೆ ಸ್ಕ್ವೇರ್ ಮಾಡ್ತೀನಿ. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಯು ವಿಲ್ ಗೆಟ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಮೈನಸ್ ಹೋಲ್ ಸ್ಕ್ವೇರ್ ಇಕ್ವಲ್ ಟು, ಈ ರೂಟ್ ಅನ್ನ ಸ್ಕ್ವೇರ್ ಮಾಡಿದ್ರೆ 7 ಆಗುತ್ತೆ. ಇದನ್ನ ನಾನು ಹೇಳಿದಾಗೆ ಏನ್ ಬರಿಬೇಕು, ಈ ತರ ಹಿಂದೆ ಹೇಳ್ಕೊಟ್ಟಿದ್ದೆ ನಾನು. ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಮೈನಸ್ 2 ಇಂಟು ಎ ಡಾಟ್ ಬಿ ಈಕ್ವಲ್ ಟು 7. ಇವಾಗ ನೋಡಿ ನಿಮ್ಗೆ ಏನ್ ಹೇಳಿದ್ದಾರೆ, ಇದರ ಮ್ಯಾಗ್ನಿಟ್ಯೂಡ್ ಗೊತ್ತಾಗುತ್ತೆ ನಿಮಗೆ. ಇದರ ಮ್ಯಾಗ್ನಿಟ್ಯೂಡ್ ಎಷ್ಟು ಹೇಳಿ, ಇದರ ಮ್ಯಾಗ್ನಿಟ್ಯೂಡ್ ಅನ್ನ ನಾವು
1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಅಂಡರ್ ರೂಟ್ ಅಲ್ಲಿ ಬರೆದಾಗ ರೂಟ್ 14 ಆಗುತ್ತೆ. ಸ್ಕ್ವೇರ್ ಇರೋದ್ರಿಂದ ಅದು 14 ಆಗುತ್ತೆ. ಓಕೆ, ಇನ್ನ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಹಾಗೆ ಹೇಳಿ. ಇದನ್ನು ಹೇಳಿದ್ದಾರೆ ಎ ಡಾಟ್ ಬಿ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಈ ಜಾಗದಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಅಂತ ರಿಪ್ಲೇಸ್ ಮಾಡಿ ಈಕ್ವಲ್ಸ್ ಟು 7. ಎಸ್, ಇವಾಗ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಮೈನಸ್ 2 ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಅಂದ್ರೆ 1 ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಉಳಿತೆ ಮೈನಸ್, ಬಿಕಾಸ್ ಪ್ಲಸ್ ದಿಸ್ ಇಸ್ ಬಿಗರ್ ನಂಬರ್ ಈಕ್ವಲ್ ಟು 7. ಇವಾಗ ಈ 7 ಅನ್ನ ಈ ಕಡೆ ಕಳಿಸಿ, ಇದನ್ನ ಈ ಕಡೆ ಕಳಿಸಿ. ಸೊ ಯು ವಿಲ್ ಗೆಟ್ ದಿಸ್. ಈಗ 14 minus 7 ಅಂದ್ರೆ 7 magnitude of b square. So magnitude of b is square root of 7. How easy it is. Only you must understand the concept behind that. So option C is the correct one. Let's move on to next. If direction cosines of a vector of magnitude 3 are 2 by 3 minus 1 by 3 and 2 by 3, then the vector is what ಅಂತ ಕೇಳಿದ್ದಾರೆ. ಓಕೆ, ಸೊ ಆಕ್ಚುಲಿ ಅಲ್ಲಿ ಮಿಸ್ಟೇಕ್ ಇತ್ತು. ಕ್ವಶನ್ ಪೇಪರ್ ಅಲ್ಲಿ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ, ಅದಕ್ಕೆ ಇಲ್ಲಿ 9 ಅಂತ ಕೊಟ್ಟಿದ್ರು. ಓಕೆ, ಸೊ ಐ ಹ್ಯಾವ್ ಮೇಡ್ ಕರೆಕ್ಟೆಡ್. ಈಗ ಡೈರೆಕ್ಷನ್ ಕೊಸೈನ್ಸ್ ಕೊಟ್ಟಿದ್ದಾರೆ ಮತ್ತು ಮ್ಯಾಗ್ನಿಟ್ಯೂಡ್ ಆಫ್ ದಟ್ ವೆಕ್ಟರ್ ಇಸ್ ಆಲ್ಸೋ ಗಿವನ್ 3. ಹಾಗಾದ್ರೆ ಡೈರೆಕ್ಷನ್ ಕೊಸೈನ್ಸ್ ಆ ವೆಕ್ಟರ್ ಯಾವುದು ಅಂತ ಕೇಳಿದರೆ ಇಲ್ಲಿಂದ ನೀವು ಫೈಂಡ್ ಔಟ್ ಮಾಡಬಹುದು. ಓಕೆ, ಇದರ ಡೈರೆಕ್ಷನ್ ಕೊಸೈನ್ಸ್ ಅನ್ನು ನೀವು ಫೈಂಡ್ ಔಟ್ ಮಾಡಿದ್ರೆ ಯು ವಿಲ್ ಗೆಟ್ ದಿಸ್ ಸೆಟ್. ಸೊ ಅದು ಯಾವ್ದು ವೆಕ್ಟರ್ ಅಂತ ನೀವು ನೋಡಬೇಕು. ಇಲ್ಲಿ ಚೆಕ್ ಮಾಡಿ, ಇಲ್ಲಿ ಸೈನ್ ಇರೋದು ಪ್ಲಸ್ ಮೈನಸ್ ಪ್ಲಸ್. ಸೊ ಅದೇ ಫಾರ್ಮೆಟ್ ಅಲ್ಲಿ ನೀವು ಇರುತ್ತೆ ಪ್ಲಸ್ ಮೈನಸ್ ಪ್ಲಸ್. ಓಕೆ, ಸೊ ಈ ಫಸ್ಟ್ ಮತ್ತು ಲಾಸ್ಟ್ ಅಂತೂ ಅಲ್ವೇ ಅಲ್ಲ, ಇವು ಎರಡರಲ್ಲಿ ಚೆಕ್ ಮಾಡಬೇಕು. ಸೊ ಇಲ್ಲಿ ಏನು ಕೋಯಿಫಿಷಿಯಂಟ್ಸ್ ಇರುತ್ತಲ್ಲ ಮೇಲ್ಗಡೆ ನ್ಯೂಮರೇಟರ್ಸ್ ಏನಿರುತ್ತಲ್ಲ ಅದೇ ಕೋಯಿಫಿಷಿಯಂಟ್ಸ್ ಆಫ್ ಐ ಜೆ ಕೆ ಇರುತ್ತೆ. ಓಕೆ, ಸೊ ಅದಕ್ಕೆ ಇಲ್ಲಿ ಇದನ್ನ ನೀವು ನೆನಪಿಟ್ಕೊಂಡ್ರೆ ಆಯ್ತು. ಇಫ್ ವೆಕ್ಟರ್ ಎ ಈಕ್ವಲ್ಸ್ ಟು ಪಿ ಐ ಪ್ಲಸ್ ಕ್ಯೂ ಜೆ ಪ್ಲಸ್ ಆರ್ ಕೆ, ದೆನ್ ಡೈರೆಕ್ಷನ್ ಕೊಸೈನ್ಸ್ ಅನ್ನ ಹೇಗೆ ಬರಿಬೇಕಂತಂದ್ರೆ ಎಲ್ ಈಕ್ವಲ್ಸ್ ಟು ಪಿ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ, ಎಂ ಈಕ್ವಲ್ ಟು ಕ್ಯೂ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ಅಂಡ್ ಎನ್ ಈಕ್ವಲ್ ಟು ಆರ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ. ಕೆಲವೊಂದ್ಸಲ ನಿಮಗೆ ವೆಕ್ಟರ್ ಎ ಕೊಟ್ಟು ಡೈರೆಕ್ಷನ್ ಕೊಸೈನ್ಸ್ ಅನ್ನ ಕೇಳ್ತಾರೆ. ಓಕೆ, ಇಲ್ಲಿ ಡೈರೆಕ್ಷನ್ ಅನ್ನ ಕೊಸೈನ್ಸ್ ಅನ್ನ ಕೊಟ್ಟಿದ್ದಾರೆ, ನಿಮಗೆ ವೆಕ್ಟರ್ ಅನ್ನ ಕೇಳಿದ್ದಾರೆ. ಸೊ ದಿಸ್ ಇಸ್ ದ ಕರೆಕ್ಟ್ ಒನ್. ನೀವು ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಓಕೆ, ಸೊ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್. ಎಸ್, ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್. Kcet 2014. The area of the parallelogram whose adjacent sides are, very simple, direct question ಇದೆ. ಏರಿಯಾ ಕೇಳಿದ್ದಾರೆ, ಏರಿಯಾ ಆಫ್ ಪ್ಯಾರಲೋಗ್ರಾಮ್. ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಅನ್ನ ಹೇಗೆ ಬರೀತಾರೆ ಅಂತ ಗೊತ್ತಿದೆ ನಿಮಗೆ. ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಇಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ. ಸೊ ಮೊದಲು ನೀವು ಎ ಕ್ರಾಸ್ ಬಿ ಅನ್ನ ಫೈಂಡ್ ಔಟ್ ಮಾಡಲೇಬೇಕಾಗುತ್ತೆ. ಸೊ ಎ ಕ್ರಾಸ್ ಬಿ ಇಸ್ ಗಿವನ್ ಬೈ ದಿಸ್ ಡಿಟರ್ಮಿನೆಂಟ್ ಐ ಜೆ ಕೆ. 1 ಇಲ್ಲಿ ಜೆ ಇಲ್ಲ, ಅದಕ್ಕೆ 0 1 2 1 1 ಕೋಎಫಿಷಿಯಂಟ್ಸ್ ಆಫ್ ಐ ಜೆ ಕೆ. ಈ ಡಿಟರ್ಮಿನೆಂಟ್ ಅನ್ನ ಎಕ್ಸ್ಪಾಂಡ್ ಮಾಡಿ. ಸೊ ನಿಮಗೆ ಇಷ್ಟವಾದ ಪದ್ಧತಿಯಲ್ಲಿ, ಸೊ ಡಿಟರ್ಮಿನೆಂಟ್ ಎಕ್ಸ್ಪಾನ್ಷನ್ ಗೊತ್ತಿರುತ್ತೆ ನಿಮಗೆ, ಇದರ ಬಗ್ಗೆ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ. ಸೊ ಎಕ್ಸ್ಪಾನ್ಷನ್ ಮಾಡಿ ಯು ವಿಲ್ ಗೆಟ್ ಐ ಪ್ಲಸ್ ಜೆ ಪ್ಲಸ್ ಕೆ. ಸೊ ಇದರ ಮ್ಯಾಗ್ನಿಟ್ಯೂಡ್ ಏನಾಗುತ್ತೆ, ಏರಿಯಾ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ. ಸೊ ಇಟ್ ಈಸ್ ಸ್ಕ್ವೇರ್ ರೂಟ್ ಆಫ್ 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಅಂದ್ರೆ 1 ಪ್ಲಸ್ 1 ಪ್ಲಸ್ 1. ಸೊ ದಟ್ ಈಸ್ ಸ್ಕ್ವೇರ್ ರೂಟ್ ಆಫ್ 3. ಸೊ ಆಪ್ಷನ್ ಬಿ ಇಸ್ ದಿ correct one. Let's move on to next. If vector A and vector B are two unit vectors, ಮತ್ತೆ ಯೂನಿಟ್ ವೆಕ್ಟರ್ಸ್ ಅಂದ ತಕ್ಷಣ ಅವುಗಳ ಮ್ಯಾಗ್ನಿಟ್ಯೂಡ್ 1 ಅಂತ ನಿಮಗೆ ಫ್ಲಾಶ್ ಆಗಬೇಕು. ಎಸ್, inclined at an angle pi by 3, angle between A and B is pi by 3, then the value of magnitude of A plus B ಕೇಳಿದರೆ ಏನ್ ಹೇಳಿದರೆ, ಇಟ್ ಇಸ್ ಗ್ರೇಟರ್ ದ್ಯಾನ್ 1, ಲೆಸ್ ದ್ಯಾನ್ 1, ಈಕ್ವಲ್ ಟು 1, ಈಕ್ವಲ್ ಟು 0. ಸೊ ಲೆಟ್ಸ್ ಫೈಂಡ್ ದ ವ್ಯಾಲ್ಯೂ ಆಫ್ ದಿಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಬಿ. ಸೊ ರೆಡಿ, ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಬಿ ಸ್ಕ್ವೇರ್ ನಮಗೆ ಗೊತ್ತಿದೆ. ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಪ್ಲಸ್ 2a ಡಾಟ್ ಬಿ. ಇವಾಗ ಇದರ ಮ್ಯಾಗ್ನಿಟ್ಯೂಡ್ ಎಷ್ಟು, 1, ಬಿಕಾಸ್ ದೇ ಆರ್ ಯೂನಿಟ್ ವೆಕ್ಟರ್ಸ್. ಇದು 1 ಇದು 1 ಅಂತ. ಸೊ 1 ಪ್ಲಸ್ 1 ಪ್ಲಸ್ 2 ಇಂಟು, ನಾನು ಆಗ್ಲೇ ಹೇಳಿದೆ ಎ ಅಂಡ್ ಬಿ ಆರ್ ಯೂನಿಟ್ ವೆಕ್ಟರ್ಸ್ ಇದ್ರೆ
then their dot product is equal to cos theta. ಆಗಲೇ ನಾನು ಹೇಳಿದೆ, ನೋಟ್ ಬರ್ಸಿದ್ದೇನೆ. ಸೊ ನಮಗೆ ಆಂಗಲ್ ಕೊಟ್ಟಿದ್ದಾರೆ π/3. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಓಕೆ, ಸೊ 2 + 2 into cos of π/3, 2 + 2 into cos π/3 is 1/2. 2 2 ಕ್ಯಾನ್ಸಲ್ ಆಗುತ್ತೆ. ಸೊ ಮ್ಯಾಗ್ನಿಟ್ಯೂಡ್ ಆಫ್ a plus b square is 3 ಆಗುತ್ತೆ. ನಮಗೆ ಮ್ಯಾಗ್ನಿಟ್ಯೂಡ್ ಆಫ್ a plus b ಕೇಳಿರೋದ್ರಿಂದ ಇದರ ಸ್ಕ್ವೇರ್ ರೂಟ್ ತಗೊಂಡ್ರೆ ಸ್ಕ್ವೇರ್ ರೂಟ್ ಆಫ್ 3 ಆಗುತ್ತೆ. ಸೊ ಆಪ್ಷನ್ ಫಸ್ಟ್ ಒನ್ ಇಸ್ ದ ಕರೆಕ್ಟ್, ದಟ್ ಈಸ್ ಗ್ರೇಟರ್ ದ್ಯಾನ್ 1. ಯಾಕಂದ್ರೆ ಸ್ಕ್ವೇರ್ ರೂಟ್ ಆಫ್ 3 ಅನ್ನೋದು ಇಟ್ಸ್ ನಿಯರ್ಲಿ 1.7 ಸಮಥಿಂಗ್ ಬರುತ್ತೆ, ವಿಚ್ ಇಸ್ ಮೋರ್ ದ್ಯಾನ್ 1 ಅಂತ. ಸೊ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಒನ್. ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ಸೆಷನ್. ಸೊ ಮುಂದಿನ ಸೆಷನ್ ಅಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್ ಅಂಡ್ ಬಾಯ್.